ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ. ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ನಾನಿವತ್ತು ನಿಮ್ಮನ್ನು ಒಂದು ಒಳ್ಳೆಯ ಶಾಂತವಾದ ಸ್ಥಳಕ್ಕೆ ಕರ್ಕೊಂಡು ಹೋಗ್ತಿದ್ದೀನಿ. ವಿಡಿಯೋ ನೋಡುವಾಗಲೇ ಗೊತ್ತಾಗಿರಬೇಕು, ನಾನಿವತ್ತು ಹರೇ ರಾಮ ಹರೇ ಕೃಷ್ಣ ಮಂದಿರ ಭೀವಂಡೆಯಲ್ಲಿ ಇರುವಂಥ ಒಂದು ಪ್ಲೇಸಿಗೆ ಬಂದಿದ್ದೇನೆ. ಇದು ನಮ್ಮ ಮನೆಯಿಂದ ಸ್ವಲ್ಪ ಒಂದು 2 ಕಿಲೋಮೀಟರ್ ದೂರದಷ್ಟಿದೆ. ತುಂಬ ಚೆನ್ನಾಗಿದೆ. ಆ ಒಂದು ಲೊಕೇಟ್ ಆಗಿರುವಂಥ ಪ್ಲೇಸ್ ಚೆನ್ನಾಗಿದೆ. ಅಂದರೆ ಒಂದು ಒಳಗಡೆ, ಸ್ವಲ್ಪ ಮೇನ್ ರೋಡ್ಗಿಂತ ಒಳಗಡೆ ಇದೆ. ತುಂಬ ಮರಗಳಿದೆ. ಮರ ಇದ್ದರೆ ತುಂಬ ಶಾಂತಿ, ನೆಮ್ಮದಿ, ಗಾಳಿ, ಹಕ್ಕಿಗಳ ಇಂಚರ ಎಲ್ಲನೂ ನಮಗೆ ಕೇಳ್ಬೋದು. ಇವಾಗ ನಾವು ಎಂಟ್ರಾಗಿ ಒಳಗಡೆ ಹೋಗ್ತಾ ಇದ್ದೇವೆ. ಹರೇ ರಾಮ ಹರೇ ಕೃಷ್ಣ ಮಂದಿರ ಲಾಸ್ಟ್ ಟೈಮ್ ನಾನು ಬಾಂಬೆಯ ಝೂನಲ್ಲಿರುವಂಥದ್ದು ತೋರಿಸ್ತೀನಿ. ಅದು ತುಂಬ ದೊಡ್ಡದಿದೆ, ಇದು ಸ್ವಲ್ಪ ಸಣ್ಣದಿದೆ. ಆದರೂ ಇದು ತುಂಬ ಚೆನ್ನಾಗಿದೆ, ಕ್ಲೀನಾಗಿದೆ. ಆನಂತರ ಒಳಗಡೆ ಎಲ್ಲ ಶಾಂತ ಆಗಿ ಖುಷಿ ಆಗ್ತದೆ. ಒಂದು ಹತ್ತಿರದಲ್ಲಿ ಒಂದು ಒಳ್ಳೆಯ ಒಂದು ಮಂದಿರವನ್ನು ಕಟ್ಟಿಸಿದ್ದಾರೆ. ತುಂಬ ಜನರು ಬರ್ತಾರೆ. ನಾವಿವಾಗ ನೋಡಿ ಎಂಟ್ರ್ ಆಗ್ತಾ ಇದ್ದೀವಿ. ತುಂಬ ಮರ ಗಿಡಗಳೆಲ್ಲ ಇದೆ. ನೋಡಿ, ಹೂವೆಲ್ಲ ಬಿದ್ದಿದೆ. ಒಂದು ಹೂವೆಲ್ಲ ಬಿದ್ದು ಸ್ವಾಗತ ಮಾಡ್ತಾಯಿದೆ. ಎಷ್ಟು ಚಂದದ ಹೂಗಳು ನೋಡಿ. ಒಂದು ವಿಂಟರ್ ಟೈಮಿಗೇನೋ ಬೀಳ್ತದ ಅಂತೇಳಿ ತುಂಬ ಚೆನ್ನಾಗಿದೆ. ನೋಡಿ, ಒಂದು ದನ ಮತ್ತು ಕರುವಿನ ಒಂದು ಸ್ಟ್ಯಾಚು ಕೂಡ ಇದೆ. ಇಲ್ಲಿ ಅಂದರೆ ಚಪ್ಪಲಿ ಇಡುವಂಥ ವ್ಯವಸ್ಥೆಯನ್ನು ಮಾಡಿದ್ದಾರೆ. ನಾವು ಯಾವುದಾದ್ರೂ ಪ್ಲೇಸಿಗೆ ಹೋದರೆ ಅಲ್ಲಿ ಶಾಂತಿ ನೆಮ್ಮದಿ ಸಿಗಬೇಕಂತೆ. ಅಂದರೆ ಈ ತುಂಬ ವಾಹನಗಳ ಶಬ್ದ ಇಂಥ ಪ್ಲೇಸಲ್ಲಿದ್ದರೆ ಅಲ್ಲಿ ಏನು ಇದು ಸಿಗೋದಿಲ್ಲ, ಸ್ಯಾಟಿಸ್ಫ್ಯಾಕ್ಷನ್ ಸಿಗೋದಿಲ್ಲ. ಇಲ್ಲಿ ಒಂದು ಒಳಗಡೆ ಇದೆ ಅಲ್ವಾ, ಹಾಗಾಗಿ ಒಂದು ಅಷ್ಟು ವಾಹನಗಳ ಶಬ್ದ ಅದೇನೇ ಇಲ್ಲ. ತುಂಬ ಶಾಂತವಾದ ಪ್ರದೇಶ ಅಂತಲೇ ಹೇಳ್ಬೋದು. ತುಂಬ ಪೇಂಟಿಂಗಲ್ಲಿ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಅಲ್ಲಲ್ಲಿ ಪಾಟ್ಗಳನ್ನು ಇಟ್ಟಿದ್ದಾರೆ, ಗಿಡಗಳನ್ನು ಬೆಳೆಸಿದ್ದಾರೆ. ಮೇಲ್ಗಡೆ ಕೂಡ ನೋಡಿದರೆ ನೀವು ನೋಡಿ, ಇದು ಒಂದು ಸ್ಟ್ಯಾಚು ತುಂಬ ರಿಯಲ್ ಆಗಿ ಕಾಣ್ತಾ ಇದೆ. ಹಸಿರು ಒಂದು ಕಾರ್ಪೆಟನ್ನು ಹಾಕಿ ಏನೋ ಒಂದು ರಿಯಲ್ ಆಗಿ ಕಾಣ್ತಾ ಇದೆ. ತುಂಬ ದಿನದಿಂದ ಅಂದ್ಕೊಳ್ತಾ ಇದ್ವಿ ಹೋಗಬೇಕು ಅಂತೇಳಿ, ಹೋಗಲಿಕ್ಕೇ ಆಗಲಿಲ್ಲ. ಹಾಗಾಗಿ ನಾವು ಶಿವರಾತ್ರಿಯ ದಿನದಂದು ಹೋಗಿದ್ವಿ. ಫಸ್ಟಿಗೆ ಶಿವರಾತ್ರಿಯ ದಿನ ಶಿವ ಟೆಂಪಲಿಗೆ ಹೋಗಿ ಅಲ್ಲಿ ನಂತರ ಇಲ್ಲಿಗೆ ಬಂದ್ವಿ, ಹರೇ ರಾಮ ಕೃಷ್ಣಕ್ಕೆ. ಆನಂತರ ಅಲ್ಲಿಂದ ನಾವು ಇಲ್ಲಿಗೆ ಹೋದ್ವಿ. ಇಲ್ಲಿಗೆ ಭೀವಂಡಿಯಲ್ಲಿ ಒಂದು ಅಯ್ಯಪ್ಪ ಮಂದಿರ ಇದೆ, ಅಲ್ಲಿಗೆ ಹೋದ್ವಿ. ಆ 2 ಟೆಂಪಲಿನ ವಿಡಿಯೋವನ್ನು ನಾನು ಶೇರ್ ಮಾಡಲಿಲ್ಲ. ನೋಡಿ, ಹೀಗೆ ಒಳಗಡೆ ಹೋಗಬೇಕು. ನೋಡಿ, ಆಲ್ರೆಡಿ ಜನರು ಬಂದು ಕೂತ್ಕೊಂಡಿದ್ದಾರೆ. ಗಂಡಸರು ಒಂದು ಸೈಡಲ್ಲಿ ಕೂತ್ಕೊಳ್ಬೇಕು, ಹೆಂಗಸರು ಒಂದು ಸೈಡಲ್ಲಿ ಕೂತ್ಕೊಳ್ಬೇಕು. ವಿಡಿಯೋ ಮಾಡಲಿಕ್ಕೆ ನಾನು ಕೇಳಿದೆ ಪರ್ಮಿಷನ್, ಕೆಲವು ಕಡೆ ಕೊಡೋದಿಲ್ಲ, ಮಾಡ್ಬೋದು ಅಂತ ಹೇಳಿದರು. ಫಸ್ಟಿಗೆ ನಾನು ಕೇಳಿದೆ, ಮತ್ತೆ ಇದನ್ನೆಲ್ಲ ಮಾಡಿದ್ದು. ಸುಮ್ಮನೆ ಯಾಕೆ ಇನ್ನು ಇದು ಮಾಡಬೇಕು ಅಂತೇಳಿ. ಮೇಲ್ಗಡೆ ಎಲ್ಲ ಈ ಕೃಷ್ಣ ಸುಧಾಮರ, ಅನಂತರ ಕೃಷ್ಣ ಕೆಲವೊಂದು ಆ ಎಲ್ಲ ಫೋಟೋವನ್ನೆಲ್ಲ ಹಾಕಿದ್ದಾರೆ ನೋಡಿ. ಅದರ ಕೆಳಗಡೆ ಬರೆದಿದ್ದಾರೆ ರಾವಣ ವಧ, ಅನಂತರ ಶ್ರೀ ಶ್ರೀ ವಿಠ್ಠಲ ರುಕ್ಮಿಣಿ, ಆ ಥರ. ಫ್ರೆಂಡ್ಸ್, ನನ್ನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಯಾರೆಲ್ಲ ಇನ್ನೂ ಕೂಡ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲಿಲ್ಲವೋ ಪ್ಲೀಸ್ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ನನ್ನ ಲಾಸ್ಟ್ ವೀಡಿಯೋದಲ್ಲಿ ಒಂದು ರೆಸಿಪಿ ವಿಡಿಯೋವನ್ನು ಹಾಕಿದ್ದೆ, ಒಂದು ಸ್ವಲ್ಪ ಸಹ ವ್ಯೂಸೇ ಬರಲಿಲ್ಲ. ಮಕ್ಕಳ ಫುಡ್ಗೇನು ಬೆಳವಣಿಗೆಗೆ ಸಹ ವಿಡಿಯೋವನ್ನು ಹಾಕ್ತಾ ಇದ್ದೇನೆ, ಅದನ್ನು ನೋಡಿ ಶೇರ್ ಮಾಡಿ. ನೋಡಿ, ಇದು ಮೂರ್ತಿ ಮೇಯ್ನ್ ಎಷ್ಟು ಚೆನ್ನಾಗಿದೆ, ರಾಧಾಕೃಷ್ಣರ ಫೋಟೋ. ಆನಂತರ ಸೈಡಲ್ಲಿ ಒಂದು 2 ಇದೆ. ಆನಂತರ ಈ ಕಡೆ ಬಲಗಡೆ ಎಡಗಡೆಯಲ್ಲಿದೆ. ಎಷ್ಟು ಚೆನ್ನಾಗಿದೆ, ಕ್ಯೂಟಾಗಿ ಮುದ್ದಾಗಿದೆ, ನೋಡ್ತಾನೇ ಇರುವ ಅಂತೇಳಿ ಆಗ್ತದೆ. ನೋಡಿ, ಇಲ್ಲಿ ಭಜನೆಗಳೆಲ್ಲ ನಡೀತಾ ಇರುತ್ತೆ. ನಂತರ ಅವರ ಗುರು
ಮೇಲ್ಗಡೆ ನೋಡಿ ಯಾವ ರೀತಿ ಲೈಟಿಂಗ್ ವ್ಯವಸ್ಥೆ ಇದೆ, ಗ್ಲಾಸಿನಿಂದ ಮಾಡಿದ್ದಾರೆ ಆ ಒಂದು ಇದನ್ನು. ಹತ್ತಿರದಿಂದ ಫೋಟೋ ತೆಗಿಬೋದು. ದೇವರ ಜೊತೆ ಸೆಲ್ಫಿ ಇಲ್ಲ ಅಂತೇಳಿ ಬೋರ್ಡ್ ಹಾಕಿದ್ದಾರೆ. ಕೆಲವರೆಲ್ಲ ಸೆಲ್ಫಿ ತೆಗಿತಾರಲ್ಲ, ಅದಿಲ್ಲ, ವಿಡಿಯೋ ಮಾಡ್ಬೋದು. ಆನಂತರ ಇಲ್ಲಿ ಟೈಮಿಂಗ್ ಎಲ್ಲ ಕೊಟ್ಟಿದ್ದಾರೆ ಪೂಜದ್ದು, ಆನಂತರ ಯಾವ ಎಲ್ಲ ಪೂಜೆ ಇದೆ, ಆನಂತರ ಭಗವದ್ಗೀತೆ ಎಲ್ಲ ಇಟ್ಟಿದ್ದಾರೆ. ಕನ್ನಡ ಭಗವದ್ಗೀತೆಯೂ ಕೂಡ ಇತ್ತು ಒಂದು. ನೋಡಿ ಎಷ್ಟು ಚೆನ್ನಾಗಿದೆ ಪ್ಲೇಸ್ ಅಂತೇಳಿ. ಆನಂತರ ಇಲ್ಲಿ ಊಟದ ವ್ಯವಸ್ಥೆ ಕೂಡ ಇದೆ. ಬೆಳಿಗ್ಗೆ 10:30ಯಿಂದ 11 ಗಂಟೆ ತನಕ ಏನೋ ಬೋರ್ಡ್ ಇಲ್ಲಿತ್ತು. ಸಂಜೆ ಕೂಡ ಇದೆ 2 ಹೊತ್ತು. ಆನಂತರ ಎಲ್ಲವನ್ನು ಅಚ್ಚುಕಟ್ಟಾಗಿ ತುಂಬ ಸ್ವಚ್ಛವಾಗಿ ಮಾಡಿದ್ದಾರೆ. ನೀರಿನ ವ್ಯವಸ್ಥೆ ಆಗಿರ್ಬೋದು ಎಲ್ಲನೂ. ಇವಾಗ ಹಿಂದುಗಡೆ ಹೋಗ್ತಿದ್ದೇವಲ್ಲ, ಅದು ಅದೇ ಪಾಕಶಾಲೆ, ಊಟ ಎಲ್ಲಿ ಸಿಗ್ತದೆ ಭೋಜನ ವ್ಯವಸ್ಥೆ ಅಲ್ಲಿ. ಆನಂತರ ಅದರ ಎದುರುಗಡೆ ನಾವು ಚಪ್ಪಲ್ ಸ್ಟ್ಯಾಂಡ್ನ ಈ ಕಡೆ ಸಣ್ಣದಾದಂಥ ಒಂದು 3 ಶಾಪನ್ನು ಇಟ್ಟಿದ್ದಾರೆ. ಕೇಕ್ ಶಾಪು, ಆನಂತರ ಎಕ್ಸೆಸರೀಸ್, ಆನಂತರ ಐಸ್ ಕ್ರೀಮ್ ಅಂತ ಏನು ಬಂದವರಿಗೆ ಏನು ಬೇಕಾದಂಥದ್ದು. ಅದರ ರೇಟ್ ಕೂಡ ಹಾಕಿದ್ದಾರೆ. ಸಮೋಸಕ್ಕೆ 15 ರೂಪಾಯಿ, ವಡಪಾವ್ 15 ರೂಪಾಯಿ ಅಂತೇಳಿ. ಒಂದು 4-5 ಟೇಬಲನ್ನು ಅರೇಂಜ್ ಮಾಡಿಟ್ಟಿದ್ದಾರೆ. ಮಕ್ಕಳು ಇಲ್ಲಿ ಸಂಡೇ ಬರ್ತಾರೆ ಹೆಚ್ಚಾಗಿ. ಭಜನೆ ಎಲ್ಲ ಇರುತ್ತೆ ಅಲ್ವಾ, ಹರೇ ರಾಮ ಹರೇ ಕೃಷ್ಣ, ಅದಕ್ಕೆ. ಹಾಗಾಗಿ ಮಕ್ಕಳನ್ನು ನೀವು ಜಾಸ್ತಿ ನೋಡ್ಬೋದು ಇಲ್ಲಿ ಇವತ್ತು. ಫ್ರೆಂಡ್ಸ್, ಆದಷ್ಟು ನನ್ನ ವಿಡಿಯೋವನ್ನು ನೋಡಿ ಶೇರ್ ಮಾಡಿ. ಆದಷ್ಟು ಮಕ್ಕಳ ಒಂದು ಹೆಲ್ತಿ ಫುಡ್ ರೆಸಿಪಿಯನ್ನು, ಹೋಮ್ ಮೇಡ್ ಫುಡ್ ರೆಸಿಪಿಯನ್ನು ವಿಡಿಯೋವನ್ನು ಶೇರ್ ಮಾಡಿದ್ದೇನೆ. ಆದಷ್ಟು ಶೇರ್ ಮಾಡಿ ಅಂತೇಳಿ ಕೇಳ್ತಿದ್ದೇನೆ. ಈ ವಿಡಿಯೋ ಹಾಗೆಯೇ ಬೇರೆ ನನ್ನ ವಿಡಿಯೋವೆಲ್ಲ ಇಷ್ಟ ಆಗಿದ್ದರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಚಾನಲಿಗೆ ಇನ್ನೂ ಸಬ್ಸ್ಕ್ರೈಬ್ ಆಗಲಿಲ್ಲದಿದ್ದರೆ ಸಬ್ಸ್ಕ್ರೈಬ್ ಮಾಡಿ. ಜಿಯಾನ್ ನೋಡಿ ಒಂದು ಕೇಕನ್ನು ತೆಗೆದ, ನಾವು ಸಮೋಸ ತಿಂದ್ವಿ ಅಷ್ಟೇ.